ನಾನು ಮೊದಲಾಗಿ ಕಾಮನಾಗಿ ಓದ್ತಾ ಇದ್ದೆ. ಸ್ವಲ್ಪ ಸ್ಕೋರಿಂಗ್ ಎಲ್ಲ ಚೆನ್ನಾಗೇ ಆಗ್ತಾಯಿತ್ತು. ಆದರೆ ಬರ್ಬರ್ತಾ ಏನಾಯ್ತು ಅಂದರೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗ್ತಿತ್ತು. ಸರಳ ವಾಸ್ತು ಮಾಡಿಸಿದ ನಂತರ ಅವರು ಇದೇ ದಿಕ್ಕಿನಲ್ಲಿ ಇದೇ ರೀತಿಯಾಗಿ ಕುಂತ್ಕೊಂಡ್ಬಿಟ್ಟು ಹೀಗೆ ಓದಬೇಕು, ಹಾಗೆ ಹೀಗೆ ಮಲ್ಕೋಬೇಕು, ವಿದ್ಯೆ ಕಲಿಯೋರು ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಇದೇ ಸ್ಯಾಟಿಸ್ಫ್ಯಾಕ್ಷನ್ ಒಂದು ದಿಕ್ಕಿನಲ್ಲೇ ಕುಂತ್ಕೊಂಡು ಓದಬೇಕು ಅಂತ ಎಲ್ಲ ತಿಳಿಸಿದ್ರು. ನಾನು ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಿದ್ದೆ. ಇವಾಗ ಚೆನ್ನಾಗಾಗಿದೆ ಇವಾಗ ಸ್ಟಡೀಸ್ ಎಲ್ಲ. ಎಮ್.ಎಲ್ಲಿ ಆಲ್ಮೋಸ್ಟ್ ಆಲ್ 55-60 ಇಷ್ಟೇ ಕೊಡ್ತಾರೆ. ನಮ್ಮದು 65 ಆಗಿದೆ ಅಂತಂದರೆ ಕಾಲೇಜಲ್ಲಿ ಸೆಕೆಂಡ್ ರ್ಯಾಂಕ್ ನಮ್ಮದು. ಇವಾಗ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು, FDC SDA ಅವಾಗ ಪೋಸ್ಟ್ ಬಿಟ್ಟಿದ್ರು. ಅದನ್ನು ನಾನು ತೊಗೋಬೇಕಂತ ಜಾಬ್ಸ್ ಎಲ್ಲ ಬಿಟ್ಬಿಟ್ಟು ಮನೆಯಲ್ಲೇ ಕುಂತ್ಕೊಂಡ್ಬಿಟ್ಟು ಸ್ಟಡಿ ಮಾಡಿದೆ. ಫುಲ್ ಅವರ್ ಸ್ಟಡಿ ಮಾಡಿದೆ. ಡೈಲಿ 8 ಅವರ್ 10 ಅವರ್ ಸ್ಟಡಿ ಮಾಡ್ತಾಯಿದ್ದೆ. ಆಮೇಲೆ ಇವಾಗ ಜಾಬ್ ಕೂಡ ಸಿಕ್ತು ನಮಗೆ. ಜಾಬ್ ಟೀಚರ್, ಹೈಸ್ಕೂಲ್ ಟೀಚರ್ ನಾನು ಇವಾಗ. ಇಲ್ಲಿ ಚಿತ್ತಾಪುರಲ್ಲಿ ಬೆತನಿ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ಇವಾಗ ಇಂಗ್ಲೀಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಲ್ಲಿ ಕೂಡ, ಏನು ಟೆನ್ಷನ್ ಇಲ್ಲ. ಮಾನಸಿಕವಾಗಿ ನೆಮ್ಮದಿ ಕೂಡ ಇದೆ. ಇವಾಗ ನೆಮ್ಮದಿಯಾಗಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಚಂದ್ರಶೇಖರ್ ಗುರೂಜಿ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಅವರಿಗೆ ತುಂಬ ಧನ್ಯವಾದ ಹೇಳಲು ಇಷ್ಟಪಡ್ತೀನಿ. ಇದನ್ನು ಜನರಿಗೋಸ್ಕರ ಇದೊಂದು ಸೇವೆ ಮಾಡ್ತಾ ಇದ್ದಾರೆ. ತಮ್ಮ ಅಕ್ಯುಪೇಷನ್ ಎಲ್ಲ ಬಿಟ್ಬಿಟ್ಟು ಜನರಿಗೂ ಕೂಡ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದಾರೆ. ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ.